ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಶ್ರೀದೇವಿ. ನನ್ನ ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಮೊನ್ನೆ ನಾವು ಕಟಿಂಗ್ ಮಾಡಿದ್ದೀವಲ್ಲ ಬ್ಲೌಸು, ಅದೇ ಈಗ ಯಾವ ರೀತಿ ಹೊಲಿಯೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದರಲ್ಲಿ ಚಿಕ್ಕ ಚಿಕ್ಕ ನಿಮ್ಗೆ ಟಿಪ್ಸ್ ಗಳನ್ನ ಹೇಳಿದ್ದೇನೆ. ಅದು ನೀವು ಚೆನ್ನಾಗಿ ನೋಡಿ ಹೊಲಿರಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಅದು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಸ್ಕಿಪ್ ಮಾಡದೇನೆ ನೋಡಿ ಫ್ರೆಂಡ್ಸ್. ಬನ್ನಿ, ನಾನೀಗ ನಿಮ್ಗೆ ತೋರಿಸ್ತೇನೆ. ಈಗ ನೋಡಿ ಫ್ರೆಂಡ್ಸ್, ಇದು ಒಂದೇ ಕ್ರಾಸ್ ಬೆಲ್ಟ್ ಬಂದಿದೆ, ಇಷ್ಟೇ ಬಟ್ಟೆ ಉಳಿದಿದೆ. ಹಾಗಾಗಿ ನನ್ನ ಹತ್ರ ಇದು ಎಕ್ಸ್ಟ್ರಾ ಪೀಸ್ ಇತ್ತು, ಇದರಿಂದ ಇನ್ನೊಂದು ಕ್ರಾಸ್ ಬೆಲ್ಟ್ ತಗೋತೀನಿ. ನೋಡಿ, ಇದು ಕ್ರಾಸ್ ಬೆಲ್ಟು. ಎರಡು ಮೇಲೆ ಎರಡು ಕೆಳಗೆ ಬರುತ್ತೆ. ಈಗ ನಾವು ಕೊರಳಿಗೆ ಪಟ್ಟಿ ಕಟ್ ಮಾಡೋಣ. ಇದರಲ್ಲಿ ಕ್ರಾಸ್ ಕಟಿಂಗ್ ಆಗೋದಿಲ್ಲ, ಅದಕ್ಕೆ ನಾನು ಸ್ಟ್ರೇಟ್ ಆಗೇ ತಗೊಳ್ತಾ ಇದ್ದೇನೆ. ಸ್ಟ್ರೇಟ್ ತಗೊಂಡು ಚೆನ್ನಾಗೇ ಬರುತ್ತೆ. ಒಬ್ರು ಹೇಳ್ತಾರೆ ಚೆನ್ನಾಗಿ ಬರೋದಿಲ್ಲ ಅಂತ, ಬಟ್ ನೀವು ನೋಡಿ, ಈಗ ನಾನು ಮಾಡಿ ತೋರಿಸ್ತೇನೆ. ಚೆನ್ನಾಗಿ ಬರುತ್ತೆ. ಅದರಲ್ಲಿ ಸ್ವಲ್ಪ ಫಿನಿಶಿಂಗ್ ಬೇರೆ ಇರುತ್ತೆ, ಎಷ್ಟೇ ಆಗಲಿ. ಆದರೂ ಸಹ ಈಗ ಅದರಲ್ಲಿ ಬಟ್ಟೆ ಇಲ್ಲ ಅಲ್ಲ, ಬೇರೆ ಬಟ್ಟೆಯಿಂದ ನನಗೆ ಮಾಡಲಿಕ್ಕಿಲ್ಲ. ಹಾಗಾಗಿ ನಾನು ಇದೇ ಬಟ್ಟೆಯಲ್ಲಿ ಅಡ್ಜಸ್ಟ್ ಮಾಡ್ತಿದ್ದೇನೆ. ಈ ಥರ ಮಾರ್ಕ್ ಮಾಡಿಕೊಂಡು ನಾವು ತೆಗೆದಿಟ್ಕೊಳ್ಳೋಣ. ಈ ಥರ ಎರಡು ತಗೋತೇನೆ. ಈಗ ನೋಡಿ, ಇದು ನಾನು ಕೊರಳಿಗೆ ಅಂತ ಕಟ್ ಮಾಡಿಟ್ಟಿದ್ದೇನೆ. ಇದು ಎಷ್ಟಿದೆ, ಇದು ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಳ್ತೇನೆ. ಸೇಮ್ ಬರಬೇಕಲ್ಲ. ಇದು ನೋಡಿ, ಇದು ಕಾಜು ಗುಂಡಿಗೆ ಅಂತ ಇಟ್ಕೊಳ್ತೇನೆ. ಹುಕ್ ಪಟ್ಟಿಗೋಸ್ಕರ ಇದಿಷ್ಟು ಬಟ್ಟೆ ಇಟ್ಕೊಂಡಿದ್ದೇನೆ. ಆಯಿತು, ಎಲ್ಲನೂ ಕಟಿಂಗ್ ಆಗಿದೆ ಫ್ರೆಂಡ್ಸ್. ನೋಡಿ, ಇದು ಕೊರಳಿಗೆ ಗೋಟ್ ಮಾಡೋಕ್ಕೆ, ಇದು ಬೆನ್ ಪಟ್ಟಿಗೆ, ಮತ್ತು ಇದು ಹುಕ್ ಪಟ್ಟಿಗೆ, ಹುಕ್ಕು ಕಾಜು ಮಾಡೋಕ್ಕೆ ಇದು ಮಾಡಿದ್ದೇನೆ. ನೋಡಿ, ಎಲ್ಲನೂ ಕಟಿಂಗ್ ಆಯಿತು. ಈಗ ನಾನು ನಿಮಗೆ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ನಾವು ಮೊದಲು ಫ್ರಂಟ್ ಮಾಡೋಣ. ಈಗ ನೋಡಿ, ನಾನು ನಿಮಗೆ ಈಸಿಯಾಗಿ ಮಾರ್ಕ್ ಮಾಡೋದನ್ನು ಹೇಳ್ಕೊಡ್ತೇನೆ. ಇಲ್ಲಿ ನೋಡಿ, ಶೋಲ್ಡರ್ ಇದೆ ಅಲ್ಲ, ಇಲ್ಲಿ ಶೋಲ್ಡರಿಗೆ ಈ ರೀತಿ ತಗೋಬೇಕು. ತಗೊಂಡು ನೋಡಿ, ಸ್ಟ್ರೇಟ್ ಆಗಿ ಬಂದಿದೆ ಅಲ್ಲ, ಒಂದು ಮಾರ್ಕ್ ಮಾಡ್ಕೊಳ್ಳಿ ಮೊದಲು. ಓಕೆ, ಕಾಣಿಸ್ತಿದೆ ಅಲ್ಲ ಮಾರ್ಕ್? ಹಾಂ, ಸರಿ. ನಾನು ಪರ್ಪಲಿಂದ ಹಾಕ್ತೇನೆ. ಇಲ್ಲಿ ನೋಡಿ, ಈ ಥರ ಸ್ಟ್ರೇಟ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಕಾಣಿಸ್ತಲ್ಲ ಪರ್ಪಲ್ಲು? ಇದು ನಮಗೆ ಎಷ್ಟು ಬೇಕು? 2.5. ಇದು ನೆನ್ಪಿಟ್ಕೊಳ್ಳಿ, 2.5. ಈ ಕಡೆಯಿಂದ ಅರ್ಧ ಮೇಲೆ ನೋಡಿ, 1/4 ಇಂಚು, ಮುಕ್ಕಾಲು ಭಾಗ. ನಾನು ಈ ಕಡೆ ಮುಕ್ಕಾಲು, ಈ ಕಡೆ ಮುಕ್ಕಾಲು ತಗೊಂಡು ಈ ರೀತಿ ಮಾರ್ಕ್ ಮಾಡ್ತಿದ್ದೇನೆ. ನೋಡಿ, ಇದು ನಮ್ಮದು ಫಸ್ಟ್ ಟಕ್ಸ್. ಓಕೆ, ಆಮೇಲೆ ಇಲ್ಲಿಂದ ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಇಲ್ಲಿ ನೋಡಿ, ಇಲ್ಲಿಂದ ನೀವು ಜಾಸ್ತಿ ಏನು ತಗೊಳ್ಳೋದು ಬೇಡ, 1.5. ಓಕೆ, ಇಲ್ಲಿ 1.5 ತಗೊಳ್ಳಿ. ಹೀಗೆ 2.5 ತಗೊಳ್ಳಿ. ಓಕೆ, ಇಲ್ಲಿ ನೋಡಿ, 2.5 ಕರೆಕ್ಟಾಗಿ 2.5 ಇದೆ. ಓಕೆ, ಮತ್ತು
ಇಲ್ಲಿಂದ ಈ ರೀತಿ ನೋಡ್ಕೋಬೇಕು. ಇದು ಸಹ ಇದು ಇಲ್ಲಿ ನೋಡಿ ಆರ್ಮೋಲ್ ಇದೆ. ಆರ್ಮೋಲ್ಗಿಂತ ನಮ್ದಿದು ಟಕ್ಸು ಒಂದು ಅರ್ಧ ಮುಕ್ಕಾಲು ಭಾಗ ಕೆಳಗೆ ಬರಬೇಕು. ಓಕೆ, ಈ ರೀತಿ ತುಂಬ ಈಸಿಯಾಗಿ ಬರುತ್ತೆ ನೋಡಿ. ಯಾಕಂದರೆ ಎಲ್ಲರಿಗೂ ಟಕ್ಸ್ ಹಾಕೊಳ್ಳೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಈ ರೀತಿ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೇನೆ. ಏನೂ ಮೆಜರ್ಮೆಂಟ್ ಬೇಡ, ಏನೂ ಬೇಡ, ಈ ರೀತಿ ತಗೊಳ್ಳಿ ನೀವು. ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಬ್ಲೌಸ್. ಓಕೆ, ಇಲ್ಲಿಂದ ಇಷ್ಟು ನೋಡಿ. ಇದು ನೀವು ಗ್ಯಾಪ್ ನಿಮ್ಮ ಅಂದಾಜ್ ಮೇಲೆ ತಗೊಳ್ಬೇಕು. ಈಗ ನೋಡಿ ಈ ಪಾಯಿಂಟಿಂದ ಇಲ್ಲಿ ಹೇಗೆ ತೆಗೆಯುವುದು ಅಂತ ನೋಡಿ. ಈಗ ಈಸಿಯಾಗಿ ಈ ಥರ ಬರುತ್ತೆ. ಈಗ ತಗೊಂಡು ನಿಮಗೆ ಟಕ್ಸ್ ಪಾಯಿಂಟ್ ತಗೊಳ್ಳೋದನ್ನ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ನೋಡಿ ಈಗ ಇದನ್ನು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕರೆಕ್ಟಾಗಿ ನಿಮ್ಮದು ರೌಂಡ್ ಕರೆಕ್ಟಾಗಿ ಬಂದರೆ ಇದು ಕರೆಕ್ಟಾಗಿ ನೀವು ಮಾಡಿದ್ದೀರಾ ಅಂತ ಅರ್ಥ. ನಾನು ಒಂದನೇ ಮಾಡಿ ತೋರಿಸ್ತೇನೆ. ಅದು ನಾನು ಅಂದಾಜ್ ಮೇಲೆ ಮಾಡ್ಕೊಳ್ತೇನೆ, ನನಗೆ ಮೆಜರ್ಮೆಂಟ್ ಗೊತ್ತಿದೆಯಲ್ಲ ಅದಕ್ಕೆ. ಈಗ ನಾನು ಇದು ನಿಮಗೆ ಯಾವ ರೀತಿ ಎಲ್ಲನೂ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೇನೆ ನೋಡಿ. ಈಗ ನೋಡಿ ಇದು ಇದೆಯಲ್ಲ, ಈ ರೀತಿ ನೋಡಿ ಹೇಗೆ ಬರುತ್ತೆ ಅಂತ ನಾನು ನಿಮ್ಗೆ ಈಗ ತೋರಿಸ್ತೇನೆ. ನೋಡಿ ಎಲ್ಲಿ ನಾನು ಮಾರ್ಕ್ ಹಾಕಿದ್ದೇನಲ್ಲ ನೋಡಿ, ಈ ಥರ ಹೊಲ್ಕೋಬೇಕು. ಓಕೆ, ಈ ಥರ ಹೊಲ್ಕೋಬೇಕು. ಈಗ ನೋಡಿ ಇದು ನಮ್ಮದು ಬ್ಯಾಕ್ ಸೈಡ್. ಈಗ ನಾನು ನಿಮಗೆ ಈ ರೀತಿ ಮಾಡಿ ತೋರಿಸ್ತೇನೆ ನೋಡಿ. ನೋಡಿ ಈ ರೀತಿ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಬಂದಾಗ ಈಗ ನಾನು ಇದಕ್ಕೆ ಕ್ರಾಸ್ ಬೆಲ್ಟ್ ಹಚ್ಚಿಕೊಳ್ಳೋದನ್ನು ತೋರಿಸ್ತೇನೆ ನಿಮಗೆ. ಈಗ ನೋಡಿ ಈ ರೀತಿ ನೋಡಿ, ಈ ರೀತಿ ಕಾಣಿಸುತ್ತೆ. ಈ ರೀತಿ ಇಟ್ಕೊಂಡು ನಾವು ಹೊಲ್ಕೊಳ್ಳೋಣ. ಇಲ್ಲಿ ಹೊಲಿಯುವಾಗ ಇದನ್ನು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಹೊಲಿಯುವಾಗ ಈ ರೀತಿ ಫೋಲ್ಡ್ ಮಾಡಿದ್ದೇನೆ. ಇದರಿಂದ ನಿಮ್ಮ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇದು ಈ ರೀತಿ ಹಚ್ಕೊಂಡಿದ್ದೇನೆ. ಇದು ಈ ರೀತಿ ಹಚ್ಕೊಳ್ಬೇಕು. ಸ್ವಲ್ಪ ಇಲ್ಲಿ ಕಡಿಮೆ ಬೀಳ್ತಿದೆ, ನಾನು ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ತೇನೆ. ನೋಡಿ ಈ ರೀತಿ ಇಟ್ಕೊಂಡು ಹೀಗೆ
ಹೀಗೆ ಚೆನ್ನಾಗಿ ಬಂತಲ್ಲ. ಈಗ ಇದನ್ನು ನಾನು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು, ಬರೋರಿಗೆಲ್ಲ ಇಷ್ಟು ಡೀಟೇಲ್ ಆಗಿ ಹೇಳ್ತಿಲ್ಲ, ಯಾರಿಗೆ ಬರೋದಿಲ್ಲ, ಯಾರು ಬಿಗ್ನರ್ಸ್ ಇರ್ತಾರಲ್ಲ ನೋಡಿ ಈ ರೀತಿ ಒಳಗಿಂದ ತೆಗಿಬೇಕು. ಹೀಗೆ ನೋಡಿ. ಬ್ಲೌಸ್ ಚೆನ್ನಾಗಿ ಬಂತಲ್ಲ ನೋಡಿ. ಈ ರೀತಿ ಇದು ಫ್ರಂಟ್ ಪಾರ್ಟ್. ನಾನು ಈಗ ನಿಮ್ಗೆ ಇದು ತೋರಿಸಿದ್ದೇನೆ, ಇನ್ನೊಂದು ಪಾರ್ಟ್ ರೆಡಿ ಮಾಡ್ಕೊಳ್ತೇನೆ. ಓಕೆ, ಇನ್ನೊಂದು ಪಾರ್ಟ್ ನಾನು ರೆಡಿ ಮಾಡಿಕೊಂಡು ಒಮ್ಮೆ ನಿಮಗೆ ತೋರಿಸ್ತೇನೆ. ನಾನು ನೋಡಿ ಇದಕ್ಕೆ ಏನು ಸಹ ಮಾರ್ಕ್ ಮಾಡೋದಿಲ್ಲ ನಾನು, ಯಾಕಂದರೆ ನನಗೆ ಪ್ರಾಕ್ಟೀಸ್ ಇದೆಯಲ್ಲ, ಹಾಗಾಗಿ ನಾನು ಮಾರ್ಕ್ ಮಾಡದೇನೆ ಸಹ ಹೊಲಿಬೋದು. ಅದು ಮಾರ್ಕ್ ನಾನು ಆ್ಯಕ್ಚುಲಿ ನಿಮಗೋಸ್ಕರ ಮಾಡಿದ್ದೆ, ನಿಮಗೆ ಗೊತ್ತಾಗಲಿ ಅಂತ ನಾನು ಮಾಡಿದ್ದೆ. ಇದು ನಾನು ಮಾರ್ಕ್ ಮಾಡದೇನೆ ಹಾಗೆ ಹೊಲಿತೀನಿ. ಈಗ ನೋಡಿ, ಇದು ನಾನು ಮಾರ್ಕ್ ಮಾಡಿರಲಿಲ್ಲ, ಆದರೂ ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೆ ಈ ಥರ ಹೊಲಿದು ಪ್ರಾಕ್ಟೀಸ್ ಇದೆ, ಹಾಗಾಗಿ ನಾನು ಇದೇ ಥರ ಹೊಲಿತೇನೆ. ಅದು ನಾನು ನಿಮಗೆ ತೋರಿಸೋಕ್ಕೋಸ್ಕರ ಆ ಥರ ಮೆಜರ್ಮೆಂಟ್ ಹಾಕಿ ತೋರಿಸಿದ್ದೇನೆ. ಈಗ ನೋಡಿ, ಒಂದು ಸೈಡು ಕೆಳಗಿನಿಂದ ಫೋಲ್ಡ್ ಮಾಡೋಕ್ಕೆ, ಇನ್ನೊಂದು ಸೈಡು ಈ ಥರ ಮೇಲಿನಿಂದ ಹಚ್ಚಕ್ಕೆ ಬರುತ್ತೆ. ಈಗ ನೋಡಿ ಈ ಥರ ಇದು ಈ ಥರ ಹಚ್ಕೊಂಡಾಗ ಇದು ಮೇಲಿಂದ, ಇದು ಮೇಲೇ ಭಾಗ ಈ ಕಡೆ ಮುಖ ಇರಬೇಕು. ಇದು ಹೀಗೆ ಹಚ್ಕೊಳ್ಳಿ. ಈಗ ನೋಡಿ ನೋಡಿ ಈ ಥರ ಒಳಗಡೆಯಿಂದ ತೆಗೆದ ಮೇಲೆ ಎರಡು ಪಾರ್ಟ್ ರೆಡಿ ಆಗುತ್ತೆ. ನಾನು ನಿಮ್ಗೆ ಇಲ್ಲಿ ಇಟ್ಟು ತೋರಿಸ್ತೇನೆ. ಈಗ ನೋಡಿ ಈಗ ನೋಡಿ ಈ ಥರ ರೆಡಿಯಾಗಿದೆ ನೋಡಿ. ಈಗ ಇದಕ್ಕೆ ನಾನು ಹುಕ್ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ. ಹುಕ್ಪಟ್ಟಿಗೆ ಆಲ್ರೆಡಿ ನಾವೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೇವೆ.
ಇಲ್ಲಿ ನೋಡಿ ಹುಕ್ ಹಚ್ಚೋದು. ಇಲ್ಲಿ ನೋಡಿ ಈ ಥರ ಇಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಿನದು ನಿಮಗೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಳ್ಳಿ. ನೋಡಿ ಈಗ ತೋರಿಸ್ತೇನೆ ನಾನು ಯಾವ ರೀತಿ ಹೊಲ್ಕೋಬೇಕು ಅಂತ. ನೋಡಿ ಈ ರೀತಿ ಹೊಲ್ದ ಮೇಲೆ ಈಗ ಡೈರೆಕ್ಟ್ ಆಗಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರ್ತಿದೆಯಲ್ಲ. ಈಗ ಒಳಗಿನದ್ದು ಫಿನಿಶಿಂಗ್ ಆಗಬೇಕಲ್ಲ, ಹಾಗಾಗಿ ನೋಡಿ ಈ ರೀತಿ ಬಟ್ಟೆ ಉಳ್ಕೊಂಡಿದೆ. ಇದಕ್ಕೆ ನಾವು ಇಲ್ಲೇ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಹೊಲ್ಕೋಬೇಕು. ನೋಡಿ ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ಈ ರೀತಿ ಎಲ್ಲೆಲ್ಲಿ ದಾರ ಉಳಿಯುತ್ತಲ್ಲ ಹೊಲ್ದು ಅದನ್ನು ಕಟ್ ಮಾಡ್ಕೋಬೇಕು, ಆಯಿತಾ. ಈಗ ನಾನು ನಿಮಗೆ ಹುಕ್ಕಿನ ಮನೆ ಮೀನ್ಸ್ ಆಯ್ಪಟ್ಟಿ ಮಾಡೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತೇನೆ. ಈಗ ನೋಡಿ ಇದು ಸಹ ಹಿಂದಿನ ಸೈಡಿಂದ ಹಚ್ಕೋಬೇಕು. ನೋಡಿ ಇದು ಹಿಂದಿನ ಸೈಡು, ಇದು ಈ ಥರ ಫೋಲ್ಡ್ ಮಾತ್ರ ಸೇಮ್ ಇದೆ. ಇದೇ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈಗ ಇದನ್ನು ಈ ರೀತಿ ನೋಡಿ ಈ ರೀತಿ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಅದಕ್ಕೆ ನಾನು ಹೇಳೋದು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಅಂತ ಹೇಳಿ. ಈಗ ಇಲ್ಲಿ ಎಕ್ಸ್ಟ್ರಾ ಬಂದಿದೆ ಅಲ್ಲ, ಇದನ್ನು ನಾವು ತೆಗೆದು ಹಾಕೋಣ, ಆಯಿತಾ. ಈಗ ನೋಡಿ ಇದನ್ನು ಈ ರೀತಿ ಹೊಲ್ಕೋಬೇಕು. ಇಲ್ಲಿಂದ ಈ ರೀತಿ ನೋಡಿ ಹಾಗೆ ಮಾಡಿಕೊಂಡು ನಂತರ ಈ ರೀತಿ ಫಿನಿಶಿಂಗ್ ಕೊಡಬೇಕು. ನೋಡಿ ಕಾಣಿಸ್ತಿದೆ ಅಲ್ಲ ಯಾವ ರೀತಿ ಚೆನ್ನಾಗಿ ಫಿನಿಶಿಂಗ್ ಬಂತಂತ. ಇದನ್ನ ನಿಮಗೆ ಹೊಲ್ ತೋರಿಸ್ತೇನೆ. ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಬಂದಿದೆ. ಓಕೆ, ಈಗ ನಮ್ಮದು ಫ್ರಂಟ್ ಪಾರ್ಟ್ ಅಂತೂ ರೆಡಿ ಆಗಿದೆ. ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನು ಮೊದಲಿಗೆ ಟಕ್ಸ್ ಹಿಡಿತೇನೆ. ಇಲ್ಲಿ ನೋಡಿ ಇದು ಶೋಲ್ಡರ್ ಉಂಟಲ್ಲ, ಈ ಸೇಮ್ ಫ್ರಂಟ್ ಹೇಗೆ ನಾವು ತೊಗೊಂಡಿದ್ದೀವಲ್ಲ ಅದೇ ರೀತಿ ನೋಡಿ ಇಲ್ಲಿ ನೋಡಿ ಹೀಗೆ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಈಗ ಇವೆರಡು ಮಾಡಿಕೊಂಡು ಕರೆಕ್ಟಾಗಿ ಸ್ಟ್ರೇಟಾಗಿ ಈ ರೀತಿ ಮಾಡಿಕೊಂಡು ಈ ರೀತಿ ನಾನು ಮಾರ್ಕ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದೆ ಅಲ್ಲ ಆವಾಗಲೇ. ಈಗ ನೋಡಿ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿಂದ ಇಲ್ಲಿಂದ ಪಾವಿಂಚು ತೊಗೊಂಡಿದ್ದೇನೆ. ಮತ್ತು ಉದ್ದ ಬಂದು 4 ಇದೆ, 4ಕ್ಕೆ ರೆಡಿ ಇದೆ. ನೋಡಿ ಇಲ್ಲಿ ಉದ್ದ ಬಂದು 4ಕ್ಕೆ ರೆಡಿ ಇರಬೇಕು. ಕರೆಕ್ಟಾಗಿ ಬರುತ್ತೆ ಅದು, ಆಯಿತಾ. ನಿಮಗೆ ಮತ್ತೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ಫ್ರೆಂಡ್ಸ್, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಯಾವುದು ನಿಮಗೆ ಕನ್ಫ್ಯೂಸ್ ಇದೆ ಅಂತ ಹೇಳಿದ್ರಿ ಅಲ್ಲ, ಅದನ್ನು ನಾನು ಅದು ಒಂದೊಂದನ್ನೇ ನಿಮಗೆ ಚಿಕ್ಕ ಚಿಕ್ಕದಾಗಿ ಮಾಡಿ
ಪೂರ್ತಿಯಾಗಿ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹೇಳ್ತೇನೆ ಯಾವ ರೀತಿ ಏನಾಗಿದೆ ಅಂತ. ಈಗ ನೋಡಿ, ಈ ಬಟ್ಟೆ ಇಟ್ಕೊಂಡಿದ್ದೀವಲ್ಲ, ಈ ರೀತಿ ಇದು ಬೆನ್ಪಟ್ಟಿ ಫ್ರೆಂಡ್ಸ್. ನೋಡಿ, ಈ ರೀತಿ ನಾವು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಹೊಲ್ಕೊಂಡಿವಲ್ಲ. ಈಗ ಇದೇ ರೀತಿ ಇದ್ರ ಮೇಲೆ ಒಂದು ಇಲ್ಲಿ ನೋಡಿ, ಇದು ಹೀಗೆ ಕೆಳಗಡೆ ಮಾಡಿ ಈ ರೀತಿಯಾಗಿ ಇದ್ರ ಮೇಲೆ ಒಂದು ಹೊಲಿಗೆ ಹಾಕೋಣ. ಈಗ ನೋಡಿ, ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇಲ್ಲಿ ಸಹ ಈ ರೀತಿ ಇದು ಕೆಳಗೆ ಬರಬೇಕು. ಈಗ ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ಸ್ವಲ್ಪ ಹೊಲ್ಕೋಬೇಕು. ಒಬ್ಬೊಬ್ರು ಮೊದಲೇ ಹೊಲ್ಕೋತಾರೆ, ಆದರೆ ನಾನು ಇದೇ ರೀತಿ ಸ್ಟಿಚ್ ಮಾಡೋದು. ಸುಮ್ಮನೆ ಮೊದಲೊಮ್ಮೆ ಈಗೊಮ್ಮೆ ಯಾಕೆ ಅಂತ ಹೇಳಿ ನಾನು ಹೀಗೆ ಮಾಡ್ತೇನೆ. ನಿಮ್ಗೆ ಯಾವ ರೀತಿ ಅನುಕೂಲ ಆಗತ್ತೆ ಆ ರೀತಿ ನೀವು ಮಾಡಿ. ಮೊದಲೇ ಹೊಲ್ಕೋತೀರಂದ್ರೆ ಮೊದಲೇ ಹೊಲ್ಕೊಳ್ಳಿ. ಈಗ ನೋಡಿ, ಈ ರೀತಿ ನಾನು ಮಡಚಿ ಹೊಲ್ಕೊಂಡಿದ್ದೇನೆ ಸ್ವಲ್ಪ. ಆಮೇಲೆ ಇದಕ್ಕೆ ಫೋಲ್ಡ್ ಮಾಡ್ತೇನೆ. ಇದು ನಾವು ದಂಡಿಗೆ ಒಂದು ಹಾಕೊಂಡಿದ್ದೇವೆ. ಈಗ ನಂತರ ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕಲ್ಲ. ಈಗ ನೋಡಿ ಸ್ನೇಹಿತರೆ, ಈ ರೀತಿ ಅಟ್ಯಾಚ್ ಆಯಿತು. ಇಲ್ಲಿ ಕೈ ಹೊಲಿಗೆ ಹಾಕಬೇಕಲ್ಲ, ಅದಕ್ಕೆ ನಾನು ಈ ರೀತಿ ಓಪನ್ ಆಗಿಟ್ಟಿದ್ದೇನೆ. ಆಮೇಲೆ ಮತ್ತೆ ಈ ಹೊಲಿಗೆ ಬಿಚ್ತೇನೆ. ಈಗ ಬ್ಯಾಕ್ ಪಾರ್ಟು ರೆಡಿ ಇದೆ. ಈಗ ನಾನು ಫ್ರಂಟ್ ಪಾರ್ಟು ತಗೊಂಡು ಯಾವ ರೀತಿ ಶೋಲ್ಡರ್ ಜಾಯಿಂಟ್ ಮಾಡ್ತೇನೆ ಅಂತ ನೋಡಿ. ನೋಡಿ, ಇಲ್ಲಿ ನೋಡಿ, ನಾನು ಈ ರೀತಿ ಶೋಲ್ಡರ್ ಜಾಯಿಂಟ್ ಮಾಡೋದು. ಇಲ್ಲಿ ನೋಡಿ, ತುಂಬ ಫಿನಿಶಿಂಗ್ ಬರುತ್ತೆ, ಮತ್ತು ಓರ್ಲಾ ಎಲ್ಲ ಬೇಕಾಗೋದಿಲ್ಲ. ಇಲ್ಲಿ ನೋಡಿ, ಈಗ ಇದು ಸಹ ಸೀದಾ ಇಟ್ಟಿದೆ, ಇದು ಸಹ ಸೀದಾ ಇಟ್ಟಿದೆ. ಈ ಥರ ಹೊಲ್ಕೊಂಡೆ. ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಶೋಲ್ಡರ್ ಜಾಯಿಂಟ್ ಮಾಡೋಣ. ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ. ಓಕೆ,
ನೋಡಿ ಈ ರೀತಿ ಇಲ್ಲಿ ನಮಗೆ ಈ ರೀತಿ ಬರೋದಿಲ್ಲ, ಅದಕ್ಕೆ ನಾನು ಈ ಥರ ಫೋಲ್ಡ್ ಮಾಡ್ಕೊತೇನೆ. ಓಕೆ, ನಿಮಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ. ಈಗ ನೋಡಿ ಹೊಲ್ದ ಮೇಲೆ ಎಲ್ಲರೂ ಹೇಳ್ತಾರೆ, ಅಯ್ಯೋ ನಮ್ಮ ಕೊಳ್ಳು ಕರೆಕ್ಟಾಗಿ ಬಂದಿಲ್ಲ, ರೌಂಡ್ ಬಂದಿಲ್ಲ ಅಂತ ಹೇಳಿ ಎಲ್ಲ ಫಿಟ್ಟಿಂಗ್ ಕರೆಕ್ಟ್ ಆಗಿಲ್ಲ ಅಂತ. ಈಗ ನಾವು ಹೊಲ್ದ ಮೇಲೆ ಈ ರೀತಿ ಶೋಲ್ಡರ್ ಜಾಯಿಂಟ್ ಆಗತ್ತಲ್ಲ, ಜಾಯಿಂಟ್ ಆದಮೇಲೆ ಇದು ಚೆಕ್ ಮಾಡ್ಕೋಬೇಕು ಮೊದಲು ನಾವು. ನೋಡಿ ಇಲ್ಲಿಂದ ಕರೆಕ್ಟಾಗಿ ತಗೊಳ್ಳಿ ಮೊದಲು, ಈ ರೀತಿ ಕರೆಕ್ಟಾಗಿ ಇಲ್ಲಿ ಈ ರೀತಿ ಇಟ್ಕೊಂಡು ಹೀಗೆ ನೋಡಿ. ಓಕೆ, ನನ್ನ ಕಟಿಂಗ್ ಕರೆಕ್ಟೇ ಆಗಿದೆ. ಸ್ವಲ್ಪ ಇಲ್ಲಿ ನೋಡಿ ಸ್ವಲ್ಪ ಚೂರು ಬಂದಿದೆ, ಅದನ್ನು ಈ ರೀತಿ ತಕ್ಕೊಳ್ಳೋ, ಅಷ್ಟು ಸಹ ಬಿಡಬಾರ್ದು. ಸುಮ್ಮನೆ ನಮಗೆ ಆಮೇಲೆ ಫಿಟ್ಟಿಂಗ್ ಮಾಡುವಾಗ ತಲೆ ತಿನ್ನತ್ತೆ. ಈ ರೀತಿ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ನೋಡಿ ಇವೆಲ್ಲ ಚೆನ್ನಾಗಿ ಕಟ್ ಮಾಡೋದ್ರಿಂದ ನಿಮ್ಮ ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ನಿಮ್ಗೆ ಏನೇ ಡೌಟ್ಸ್ ಇದ್ದಲ್ಲಿ ಕಮೆಂಟ್ಸಲ್ಲಿ ಹಾಕಿ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಆ ಡೌಟ್ಸ್ ಕ್ಲಿಯರ್ ಮಾಡ್ತೇನೆ. ನೋಡಿ ಈ ರೀತಿ ಎರಡೂ ಕಡೆಯಿಂದ ನಾನು ಈಗ ಚೆಕ್ ಮಾಡಿಕೊಂಡೆ. ಓಕೆ, ಇದು ಕರೆಕ್ಟ್ ಆಗಿದೆ. ಈಗ ನಾನು ಇನ್ನೊಂದೇನು ಹೇಳೋದಂದರೆ, ಈ ರೀತಿ ಈಗ ನಮ್ಮದು ಮುಂದಿನ ಭಾಗ ರೆಡಿ ಇದೆ, ಫ್ರಂಟ್ ಪಾರ್ಟ್ ರೆಡಿ ಇದೆ. ಇದಕ್ಕೆ ನಾವು ಈಗ ನೋಡಿ ಇಲ್ಲಿ ಶೋಲ್ಡರ್ ರೆಡಿ ಇದೆ, ಫ್ರಂಟ್ ಪಾರ್ಟ್ ರೆಡಿ ಇದೆ. ಈಗ ನೋಡಿ ಈ ಶೋಲ್ಡರಲ್ಲಿ ಈ ರೀತಿ ಇಟ್ಕೊಂಡು ಇದು ನೋಡಿ ಈ ರೀತಿ ಮಾಡಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಕರೆಕ್ಟಾಗಿ ಇಲ್ಲಿ ನೋಡಿ ಮತ್ತೆ ಹಿಂದಿನದು ಕಟ್ ಆಗತ್ತಲ್ಲ, ಅದಕ್ಕೆ ನಾನು ಈ ರೀತಿ ತಗೊಂಡೆ. ತೋರಿಸ್ತೇನೆ, ನಿಂತ್ಕೊಳ್ಳಿ. ನಿಮಗೆ ಈ ಕಡೆ ಒಂದು ಪಾರ್ಟ್ ಕಟ್ ಮಾಡ್ತೇನೆ ಮೊದಲು. ಇದು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಯಾರಿಗೆ ಅರ್ಥ ಆಗಿಲ್ಲ ಅವ್ರು ಕಮೆಂಟ್ಸ್ ಹಾಕಿ. ನಾನು ಮತ್ತೆ ಇದಕ್ಕೋಸ್ಕರ ಇದು ಒಂದನ್ನೇ ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ. ಅರ್ಥ ಆಗಿಲ್ಲ ಅಂದರೆ, ಅರ್ಥ ಆಗಿದೆ ಅಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಈಗ ನೋಡಿ ಈ ರೀತಿ ಎಲ್ಲ ಈ ರೀತಿ ನೋಡಿಕೊಂಡು ಚೆನ್ನಾಗಿ ರೌಂಡ್ ಬಂದಿದೆ ಇಲ್ಲ ಅಂತ ನೋಡಿಕೊಂಡು ಕಟಿಂಗ್ ಮಾಡಬೇಕು. ಹಾಗೆ ಹೊಲಿಯೋದು ಅಂದರೆ ಹಾಗೆ ಹೊಲಿಯೋದಲ್ಲ, ಎಲ್ಲನೂ ಚೆಕ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಚೆನ್ನಾಗಿ ಕಟಿಂಗ್ ಮಾಡಿಕೊಂಡ್ರೆ ಯಾಕೆ ಈ ರೀತಿ ಬರುತ್ತೆ ಅಂದ್ಕೊಳ್ತಾರೆ. ಹಾಗೇನಿಲ್ಲ, ಈ ರೀತಿ ಆಗತ್ತೆ, ಪ್ರತಿಯೊಂದು ಬ್ಲೌಸಲ್ಲಿ ಆಗತ್ತೆ. ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಓಕೆ, ಈಗ ನೋಡಿ ಇದಾಯ್ತಲ್ಲ, ಇದು ಯಾವ ರೀತಿ ಈಗ ಕಾಣಿಸುತ್ತೆ ಅಂತ. ಕಟಿಂಗ್ ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಸ್ನೇಹಿತರೆ, ಆಯ್ತಲ್ಲ, ಚೆನ್ನಾಗಿ ರೌಂಡ್ ಕಾಣಿಸ್ತಿದೆ ಅಲ್ಲ.
ಈ ರೀತಿ ನಾವು ರೌಂಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಪೈಪಿಂಗ್ ಮಾಡಬೇಕು. ಈಗ ನಾನು ನಿಮಗೆ ಪೈಪಿಂಗ್ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ನಾನು ಸ್ಟ್ರೇಟ್ ಕಟಿಂಗ್ ಮಾಡ್ಕೊಂಡಿದ್ದೇನೆ ಬಟ್ಟೆ ಇಲ್ಲ ಅಂತ ಹೇಳಿ, ಸೊ ಹಾಗಾಗಿ ಅದರಿಂದನೇ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಈಗ ನೋಡಿ, ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಬರುತ್ತೆ. ಇಲ್ಲಿ ನೋಡಿ, ಈ ರೀತಿ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಬಂತು, ಕಟ್ ಮಾಡಿದ್ದೇನೆ. ಇಲ್ಲಿಂದ ಹೀಗೆ ಫೋಲ್ಡ್ ಮಾಡಿಕೊಂಡು ಈಗ ನೋಡಿ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತೇನೆ. ಯಾಕೆ ಅಂದರೆ ಚೆನ್ನಾಗಿ ರೌಂಡ್ ಬರಬೇಕಲ್ಲ, ಇಲ್ಲಿ ಚೆನ್ನಾಗಿ ಫಿನಿಶಿಂಗ್ ಆಗಬೇಕಂದ್ರೆ ಕಂಪಲ್ಸರಿ ಕಟ್ಟಿಂಗ್ ಇಂಪಾರ್ಟೆಂಟ್ ಇದೆ. ನೋಡಿ, ಈ ರೀತಿ ಕಟ್ ಮಾಡಕ್ಕೆ ಹೋಗಿ ದಾರನೂ ಕಟ್ ಆಗತ್ತೆ ನೀವು ಹೊಲ್ದಿರೋದು. ಸೊ ಹಾಗಾಗಿ ತುಂಬ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ರೀತಿ ಎಲ್ಲೆಲ್ಲಿ ಹೊಲಿತೀರಾ ಅಲ್ಲಿ ಚೆನ್ನಾಗಿ ಸ್ವಲ್ಪ ಬಟ್ಟೆ ಮಡಚ್ಕೊಳ್ಳೋದಿರೋ ಹಾಗೆ ನೋಡ್ಕೊಳ್ತಾ, ಕೆಳಗಿನ ಬಟ್ಟೆ ಸರಿ ಮಾಡ್ತಾ, ಮೇಲಿನ ಬಟ್ಟೆ ನೋಡ್ತಾ, ಚೆನ್ನಾಗಿ ನೋಡ್ತಾ ಹೊಲಿರಿ. ಇಲ್ಲಾಂದರೆ ಕೆಳಗಿನ ಬಟ್ಟೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ನಾವು ಮೇಲೇನೆ ನೋಡ್ತಾ ಇದ್ರೆ ಕೆಳಗಿನದಲ್ಲೇ ಮಡಚ್ಕೊಂಡು ಬಿಡತ್ತೆ. ನಾನು ನಿಮಗೆ ಹೀಗೇನೆ ತೋರಿಸ್ತೀನಿ ನೋಡಿ. ಈ ರೀತಿ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ಹೌದಲ್ಲ, ಕಾಣಿಸ್ತಿದೆಯಲ್ಲ, ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಈಗ ನೋಡಿ, ಮೇನ್ ನಾವು ಇಷ್ಟು ಕರೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ
ಚೆನ್ನಾಗಿ ನಮ್ಮದು ಗೋಟ್ ಬರುತ್ತೆ, ಪೈಪಿಂಗ್ ಬರುತ್ತೆ. ಈಗ ನೋಡಿ ನಾನು ಪೈಪಿಂಗ್ ಮಾಡ್ತೇನೆ, ಮಾಡಿ ನಿಮಗೆ ತೋರಿಸ್ತೇನೆ. ನಾನು ನಿಮಗೆ ಇದನ್ನು ಮಾಡಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ತೋರಿಸ್ತೇನೆ. ನೆಕ್ಸ್ಟ್ ಹಿಂದೆ ಕಡೆನೂ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ತೋರಿಸ್ತೇನೆ. ನೋಡಿ ಆಯಿತು, ನಿಮ್ಗೀಗಾಗಲೇ ಕಾಣಿಸ್ತಿರ್ಬೋದು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಯಾವ ರೀತಿ ಬಂದಿದೆ ಫಿನಿಶಿಂಗ್. ನೋಡಿ ನೋಡಿ ಪೂರ್ತಿ ತೋರಿಸ್ತೇನೆ. ನೋಡಿ ಈಗ ಹಿಂದೆನೂ ತೋರಿಸ್ತೇನೆ. ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಹಿಂದೆನೂ ಫಿನಿಶಿಂಗ್ ಚೆನ್ನಾಗಿ ಬರಬೇಕು, ಮುಂದೆನೂ ಫಿನಿಶಿಂಗ್ ಚೆನ್ನಾಗಿ ಬರಬೇಕು. ಓಕೆ.